ಒಂದು ಹಂತದಲ್ಲಿ ಗುರುಕಿರಣ್ ನನಗೆ ಬೈದರು, ನೀವು ಏನು ದುಡ್ಡೇ ಕೇಳಲ್ಲ, ನೀವು 1,00,000 ಮಾಡಿ ಚಾರ್ಜ್ ಮಾಡಿ, 1,00,000 ಬರುತ್ತೆ ಕೊಡ್ತಾರೆ ಅಂತ. ಯಾರು ಕೊಡ್ತಾರೆ ಗುರು, ಕೊಡಲ್ಲ. ಇದು ಒಂದು ಸಿನಿಮಾಕ್ಕೆ ಹಾಗೆ ಆಯಿತು, ಮಾಂಗಲ್ಯಂ ತಂತು ನಾನೇನ. ಅವ್ರು ಬಿಟ್ಟೋಗ್ಲಿ ಅಂತ 1.5 ಕೇಳಿದ್ದೆ ನಾನು, 1.5 ಲಕ್ಷ. ಆ ಕಾಲಕ್ಕೆ ದೊಡ್ಡ ಅಮೌಂಟ್ ಅದು, ಅವರಿಗೆ ಜುಜುಬಿ ಅದು. ತರಲೆ ನನ್ನ ಮಗದ ನಂತರ ನೀವು ಅದು ಮೊದಲ ಮ್ಯೂಸಿಕ್ ಡೈರೆಕ್ಟ್ ನಂತರ ನಿಮ್ಗೆ ಸೆಕೆಂಡ್ ಅವಕಾಶ ಸಿಕ್ಕಿದ್ದು ಎಷ್ಟು ಕಾಲದ ನಂತರ? ಅಂತಿಂತ ಗಂಡೋ ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆ ಜೀವ, ಕಾವೇರಿ ತಾಯಿ ಪಾಪ್ಯುಲರ್ ಆಗಿ ಸೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಜಗ್ಗೇಶ್ ಅವರಿಗೆ ಪ್ರೊಡ್ಯೂಸರ್ಗಳು ಮುಗಿಬಿದ್ರು. ಬ್ಯಾಕ್ ಟು ಬ್ಯಾಕ್ 22 ಸಿನಿಮಾ ಜಗ್ಗೇಶ್ ಜೊತೆ ಜಗ್ಗೇಶ್ ಮಾಡಿದ್ದು. ನಾನು ಫಿಕ್ಸ್ ಆಗ್ಬಿಟ್ಟೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಕಾರಲ್ಲಿ ಕರ್ಕೊಂಡು ಹೋದ್ರು, ಒಳಗಡೆ ಡಗ ನನಗೆ ಇದು ನನ್ನೊಂದು ಚಿಕ್ಕ ಕೀಬೋರ್ಡು, ನನಗೆ ನುಡ್ಸೋಕ್ಕೂ ಅಷ್ಟು ಪ್ರಾಕ್ಟೀಸ್ ಇರಲಿಲ್ಲ. ಫಸ್ಟ್ ಹಾಡು, ಮೊದಲನೇ ಹಾಡು ಅಂತೇಳ್ಬಿಟ್ಟು ಒಂದು ಟ್ಯೂನ್ ಹಾಡಿದ್ರು. ಅಣ್ಣವರು ವರದಣ್ಣ ಅವ್ರ ಮುಖ ನೋಡಿ, ಚೆನ್ನಾಗಿದೆಯಲ್ಲಪ್ಪ, ಅಣ್ಣ ಇನ್ನೊಂದು ಕೇಳಿದ್ದು, ಬಲವಂತವಾಗಿ ಇನ್ನೊಂದು ಕೇಳಿಸಿದ್ವಿ. ಇದಕ್ಕೆ ಎಷ್ಟು ಟ್ಯೂನ್ ಮಾಡಿದ್ರಿ ಅಣ್ಣ? 9 ಹಾಡಿಗೆ 45 ಟ್ಯೂನ್ ಮಾಡಿದ್ವಿ ಅಂದಾಗ ಜೋರು ನಕ್ಬಿಟ್ರು ಅಣ್ಣವರು ವರದಣ್ಣ. ತಿರುಗಿ ನಿಮ್ಮ ಇದಕ್ಕೆ ಬರೋದಿದ್ರೆ ಮೊದಲ ಸಿನಿಮಾಕ್ಕೆ ತಮಗೆ ಸಿಕ್ಕ ಸಂಭಾವನೆ ಎಷ್ಟು ಅಂತ ಕೇಳ್ಬೋದಾ? ಉಪ್ಪಿ ಸಿನಿಮಾಕ್ಕೆ ನೀವು ಅದೇ ತರ್ಲೆ ನನ್ನ ಮಗ. ತರ್ಲೆ ನನ್ನ ಮಗದಲ್ಲಿ ನನ್ನ ಸಂಭಾವನೆ ಅಂತ ಏನು ಮಾಡಿಲ್ಲ. ರೆಕಾರ್ಡಿಂಗ್ ಖರ್ಚು ಚೆನ್ನಾಗಿ ನೋಡಿಕೊಂಡ್ರು ಅಷ್ಟೇ. ನಾನು ಸಂಭಾವನೆ ಎಷ್ಟು ಕೊಟ್ಟರು, ಭಾಳ ಕಡಿಮೆ ಕೊಟ್ಟಿರ್ತಾರೆ. ಬಟ್ ಅದು ಸಂಭಾವನೆ ಅಂತಲ್ಲ, ಒಂದು ಅವಕಾಶ ಕೊಟ್ರಲ್ಲ. ಇವತ್ತು ಅವ್ರು ಕೊಟ್ಟ ಅವಕಾಶ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಕೋಟಿಗೂ ಜಾಸ್ತಿ. ಸೊ ಹೀಗಾಗಿ ನನಗೆ ಅದು ಇಂಪಾರ್ಟೆಂಟ್ ಆಗಲಿಲ್ಲ. ನಾನು ಸಂಭಾವನೆ ಅಂತ ಯಾವತ್ತೂ ಸಂಭಾವನೆಗೆ ಗಮನ ಕೊಟ್ಟವನೇ ಅಲ್ಲ. ನನಗೆ ಆವಾಗೆಲ್ಲ ಸಿಗ್ತಿದ್ದೆ 5,000, 6,000, ಹೆಚ್ಚಂದ್ರೆ 10,000. ಈಗ ರಿಪೀಟ್ ಮಾಡ್ಕೋತೀರಾ? ನಾನು ಆವಾಗ ಹೆಚ್ಚು ಕೇಳ್ಬೋದಾಗಿತ್ತು, ಮಾರ್ಕೆಟ್ ತುಂಬ ಹೈ ಇದ್ದಾಗ ನಾನು ಹಣ ಕೇಳಿದೆ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ತಮ್ಮ? ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ನನಗೆ ಹೆಸರು ಬಂತು ನೋಡಿ, ಸಕ್ಸಸ್ ಬಂತು. ಸಕ್ಸಸ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ಒಂದು ಹಂತದಲ್ಲಿ ಗುರುಕಿರಣ್ ನನಗೆ ಬೈದರು, ನೀವು ಏನು ದುಡ್ಡೇ ಕೇಳಲ್ಲ, ನೀವು 1,00,000 ಮಾಡಿ ಚಾರ್ಜ್ ಮಾಡಿ, 1,00,000 ಬರುತ್ತೆ ಕೊಡ್ತಾರೆ ಅಂತ. ಯಾರು ಕೊಡ್ತಾರೆ ಗುರು, ಕೊಡಲ್ಲ. ಅವರು ಆಮೇಲೆ ನನ್ನನ್ನೇ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾರೆ, ಇಲ್ಲ ಕೊಡ್ತಾರೆ. ಇದು ಒಂದು ಸಿನಿಮಾಕ್ಕೆ ಹಾಗೆ ಆಯಿತು, ಮಾಂಗಲ್ಯಂ ತಂತು ನಾನೇನ. ಅವ್ರು ಬಿಟ್ಟೋಗ್ಲಿ ಅಂತ 1.5 ಕೇಳಿದ್ದೆ ನಾನು, 1.5 ಲಕ್ಷ. ಆ ಕಾಲಕ್ಕೆ ದೊಡ್ಡ ಅಮೌಂಟ್ ಅದು, ಅವರಿಗೆ ಜುಜುಬಿ ಅದು. ಅವ್ರು ತೆಲುಗುನವ್ರಲ್ವಾ, ಅವ್ರು ಓಕೆ ಅಂತ ಒಪ್ಕೊಂಡ್ರು. ಇದೇ ನಾನು ಬಿಟ್ಟೋಗ್ಲಿ ಅಂತ ಅಂದರೆ ಇವ್ರು ಒಪ್ಕೊಂಡ್ಬಿಟ್ರಲ್ಲ ಅಂತ. ಅವಾಗ ಅದು ಬೇಡ ಅಂತ ಕೂತಿದ್ದೆ ನಾನು. ಮತ್ತು ರವಿಚಂದ್ರನ್ ಅವರು ಫೋನ್ ಮಾಡಿ, ನೋಡಿ ಮನೋಹರ್, ಈ ಸಿನಿಮಾ ನಾವು ಕೊಡ್ತಾ ಇರೋದಲ್ಲ ನಿಮಗೆ, ಪ್ರೊಡ್ಯೂಸರ್ ತೆಲುಗುನವರು ಅವರೇ ನಿಮಗೆ ಕೊಡ್ತಾ ಇರೋದು. ಒಂದು ಸಿನಿಮಾ ನಿಮಗೆ, ಒಂದು ಸಿನಿಮಾ ಹಂಸಲೇಖ ಸರ್ಗೆ, ಹಾಗಾಗಿ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ನನಗೇನೆಂದರೆ ಹಂಸಲೇಖ ಅವರ ಜಾಗನ ನಾನು ಅಲ್ಲಿ ಮುಟ್ಟಕ್ಕೆ ಹೋಗಬಾರ್ದು, ಗುರುಭಕ್ತಿ. ಬಟ್ ಇದು ಹಿಂಗಾಯ್ತಲ್ಲ, ಅದು ಒಂದು ನಾನು ಮಾಡಲ್ಲ ಅಂತ ಹಠ ತೊಟ್ಟು ಕೂತಿದ್ದೆ. ಅವ್ರು ಏನು ಮಾಡಿದ್ರೆ ಮತ್ತೆ ಬಂದು ಕೊನೆಗೆ ಒಂದು ಅಸ್ತ್ರ ಬಿಟ್ಟೆ. ನೋಡಿ, ಹಾಗೇನಾದರೂ ನಾನು ಮಾಡೋದಾದರೆ ಹಂಸಲೇಖ ಸರ್ ಹತ್ರ ನಾನು ಹೋಗಿ ಕೇಳಬೇಕು, ಮಾಡಲೇಬೇಡ ಅಂತ. ಅವರು ಓಕೆ ಮಾಡು ಅಂದರೆ ನಾನು ಮಾಡ್ತೀನಿ ರೀ. ಅವ್ರ ಹತ್ರ ನಾವು ಆಲ್ರೆಡಿ ಹೇಳಿ ಆಗಿದೆ, ಮನೋಹರ್ ಅಡ್ವಾನ್ಸ್ ತೊಗೊಂಡಿದ್ದಾರೆ ಅಂತ. ರೀ ನಾನು ಯಾವ ರೀತಿ ತೊಗೊಂಡೆ ಅಡ್ವಾನ್ಸು? ಗಲಾಟೆಗಳಾಯಿತು. ನಾನು ಮಾಡೋದೇ ಇಲ್ಲ ಅಂತ. ಆವಾಗ ನಮ್ಮನೆಯಿಂದ ರವಿಚಂದ್ರನ್ ಸರ್ ಮನೆಗೆ ಫೋನ್ ಮಾಡಿ, ನೋಡಿ ಸರ್ ಮನೋಹರ್ ಈ ಥರ ನಕರ ಮಾಡ್ತಿದ್ದಾರೆ ಅಂದಾಗ ಅವರು ನನಗೆ ಬೈದರು, ಮನೋಹರ್ ನಿಮಗೆ ಇದು ನಾವು ಕೊಡ್ತಾ ಇರೋದಲ್ಲ, ಇನ್ಯಾರು ಇದು ಮಾಡ್ತಾರೋ, ಅಥವಾ ಹಂಸಲೇಖ ಸರ್ದು ಕಿತ್ತು ನಿಮ್ಗೆ ಕೊಡ್ತಾ ಇಲ್ಲ, ಅವರಿಗೆ ಪ್ರೀತಿಸೋ ತಪ್ಪ ಮಾಡ್ತಿದ್ದಾರೆ ಅವರು. ನಿಮಗೆ ಇನ್ನೊಂದು ಸಿನಿಮಾ ಇದು ಕೊಟ್ಟಿದ್ದಾರೆ ಅವರು, ತೆಲುಗು ಪ್ರೊಡ್ಯೂಸರ್ಸ್, ಅವ್ರದ್ದು ಡಿಸಿಷನ್ ಇದು, ನಮ್ಮದೇನಿಲ್ಲ, ನೀವು ಮಾಡಿರಿ, ನೀವು ಸುಮ್ಮನೆ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಅವ್ರು ಬೈದರು. ಹಾಗೆ ಮಾಡಿದೆ ನಾನು. ಇದು ತರಲೆ ನನ್ನ ಮಗದ ನಂತರ ನೀವು ಅದು ಮೊದಲ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಿ, ನಂತರ ನಿಮ್ಗೆ ಸೆಕೆಂಡ್ ಅವಕಾಶ ಸಿಕ್ಕಿದ್ದು ಎಷ್ಟು ಕಾಲದ ನಂತರ? ಇದು ತರಲೆ ನನ್ನ ಮಗ ಸಿನಿಮಾ ನಾನು ಮಾಡಿದಾಗ
ಅದರಲ್ಲಿ ಒಂದು ಹಾಡು ಓ, ನಿನ್ನ 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 ಜಾಡ್ಸಿ ಓದಿತ್ತೀನಿ ಅಂತ ಒಂದು ಹಾಡು. ಅದು ಜಗ್ಗೇಶ್ ಕೈಲಿ ಆಡ್ಸೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಜಗ್ಗೇಶ್ ಅವರಿಗೆ ಹೇಳಿದ್ವಿ, ಜಗಣ ಇದು ನೀವು ಹಾಡಬೇಕು ಅಂತ. ಹಾಡು ಕೇಳಿದ್ರು, ಆಯಿತು ಅಂತ. ಸೊ ಅವರು ಪ್ರಯತ್ನಪಟ್ಟು, ಆವಾಗ ಅವರಿಗೂ ಸಂಗೀತ ಗೊತ್ತಿಲ್ಲ ಪಾಪ, ಪ್ರಯತ್ನಪಟ್ಟು ಹಾಡಿದರು. ಹಾಡಿ ಆದಮೇಲೆ ಅದು ಎಲ್ಲರಿಗೂ ಇಷ್ಟ ಆಯಿತು. ಅದಾದಮೇಲೆ ಅವರ ಹೋಮ್ ಪ್ರೊಡಕ್ಷನ್ ಬಂಡ ನನ್ನ ಗಂಡ ಅಂತ ಶುರು ಮಾಡಿ. ನನಗೇನಂತಂದರೆ ಈ ಒಂದು ತರಲೆ ನನ್ನ ಮಗ ಮಾಡಿ ಆದಮೇಲೆ ಮತ್ತೆ ಡೈರೆಕ್ಷನ್ಗೆ ಪ್ರೊಡ್ಯೂಸರ್ ನೋಡಿಕೊಂಡು ಇದು ಮಾಡೋಣ, ಪ್ರಯತ್ನ ಮಾಡೋಣ, ಮ್ಯೂಸಿಕ್ ಎಲ್ಲ ಬೇಡ, ನಂಗೆ ಇದಾಗಲ್ಲ ಅಂತ ನಾನು ಅದೇ ಥರ ಇದ್ದೆ. ನೋಡಿ, ಹಣೆ ಬರ ಹೀಗೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಬಂಡ ನನ್ನ ಗಂಡಗೆ ಹಾಡು ಮಾಡಿದೆ. ಅದು ಮುಲಾಜಿಗೆ ಜಗ್ಗೇಶ್ ಅವರು ಹೇಳಿದ್ದಕ್ಕೆ, ಮನ ನೀನೇ ಮಾಡಮ್ಮ ಇದಕ್ಕೂ ಅಂತ. ಆಯಿತು, ಮಾಡಿದೆ. ಮಾಡಿ ಆದಮೇಲೆ ಅದು ಅಂತಿಂತ ಗಂಡೋ ನಾನಲ್ಲ, ನನ್ನಂಥ ಬಂಡ ಯಾರಿಲ್ಲ, ಕನ್ನಡ ತಾಯಿನೇ ಅದು ಪಾಪ್ಯುಲರ್ ಆಗ್ಬಿಡುತ್ತೆ, ಭಾಳ ಪಾಪ್ಯುಲರ್ ಆಗಿ ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಜಗ್ಗೇಶ್ ಅವರಿಗೆ ಪ್ರೊಡ್ಯೂಸರ್ಗಳು ಮುಗಿಬಿದ್ರು, ನಮಗೊಂದು ಸಿನಿಮಾ ಮಾಡು, ನಮಗೊಂದು ಸಿನಿಮಾ. ಅವರು ಆರಾಮಾಗಿ ನೋಡಿ, ನಮ್ಮ ಸಿನಿಮಾದಲ್ಲಿ 3 ಮನೋಹರ್ಗಳು, ಎಸ್ ಮನೋಹರು ಸಂಕಲನ, ಸಿ ಮನೋಹರು ಕ್ಯಾಮ್ರಾ, ವಿ ಮನೋಹರ್ ಮ್ಯೂಸಿಕ್ಕು, ಮನೋಹರ್ 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 ನಮ್ಮದು ಫಿಕ್ಸು ಅಂತ. ಬ್ಯಾಕ್ ಟು ಬ್ಯಾಕ್ 22 ಸಿನಿಮಾ ಜಗ್ಗೇಶ್ ಜೊತೆ ಮಾಡಿದ್ರು. ಜಗ್ಗೇಶ್ ಜೊತೆ ಮಾಡಿದ್ದು. ನಾನು ಫಿಕ್ಸ್ ಆಗಿಬಿಟ್ಟೆ ಮ್ಯೂಸಿಕ್ ಡೈರೆಕ್ಟ್ರಾಗಿ. ನಾನು ಅಂದ್ಕೊಂಡೇ ಇರಲಿಲ್ಲ, ಅದು ದೈವೇಚ್ಛೆ, ನಾನು ಅಲ್ಲಿ ಫಿಕ್ಸ್ ಆದೆ. ಅಲ್ಲಿಂದ ನಂತರ ಟರ್ನಿಂಗ್ ಪಾಯಿಂಟು ಗೆಜ್ಜೆನಾದ. ಗೆಜ್ಜೆನಾದಕ್ಕೊಂದು ಅವಕಾಶ ಬಂತು ನನಗೆ, ರಾಮ್ಕುಮಾರ್ ಅವ್ರದ್ದು. ಅದು ಮಾಡಿದೆ, ನಾನು ಮ್ಯೂಸಿಕ್ ಮಾಡಿ ಅದು ನನಗೇನಂತಂದರೆ ಗೆಜ್ಜೆನಾದದಲ್ಲಿ ಮೆಲೋಡಿಯಸ್ ಹಾಡುಗಳೇ ಮಾಡಬೇಕು ಅಂತ ಮಾಡಿದೆ. ಅದು ಅಣ್ಣವರಿಗೆ ಅದಕ್ಕೆ ನಾನು ಆ ಪಾಯಿಂಟಿಗೆ ಬರಬೇಕು ಅಂತಿದ್ದೆ. ಅಣ್ಣವರ ಅಳಿಯ ತಾನೆ ರಾಮ್, ಅಳಿಯ. ಅವರು ಅಳಿಯನ ಸಿನಿಮಾ ನೋಡೋಕ್ಕೆ ಅಂತ ಅಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸಿನಿಮಾ ಹಾಕಿಸಿ ನೋಡಿದರು. ನನಗೆ ಗೊತ್ತಿಲ್ಲ, ನನ್ನನ್ನು ಇವರು ಕರೀಲಿಲ್ಲ. ನಾನು ಇಲ್ಲಿ ರೆಕಾರ್ಡಿಂಗಲ್ಲಿ ಬ್ಯುಸಿ ಇದ್ದೆ. ಅವರು ಸಿನಿಮಾ ನೋಡಿ ಖುಷಿಪಟ್ಟು, ಯಾರು ಮ್ಯೂಸಿಕ್ಕು ಹಂಸಲೇಖ ಅವರ ಅಲ್ಲ, ಅವರ ಶಿಷ್ಯ ವಿಮನ್ ಅವರಂತ, ನನ್ನ ಅಭಿನಂದನೆ ಹೇಳಿ, ಹಾಡುಗಳೆಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಇದು ಒಂದು 4-5 ದಿನ ಆದಮೇಲೆ ಅವರು ಡೈರೆಕ್ಟ್ರು ನನಗೆ ಹೇಳಿದ್ರು, ಮನೋಹರ್ ಅಣ್ಣವ್ರಿಗೆ ಇಷ್ಟ ಆಗಿದೆ ನಿಮ್ಮ ಸಾಂಗ್ಸು ಹಂಗೆ ಅಂತ. ಹೌದಾ, ಮತ್ತು ಅದನ್ನು ಸುದ್ದಿ ಗೊತ್ತಿರಲಿಲ್ಲ ರೋಮಾಂಚಕ, ಅದನ್ನು ಸುದ್ದಿ ಮಾಡಿರಿ, ಪತ್ರಿಕೆಯಲ್ಲಿ ಕೊಟ್ಟರೆ ಅದು ಹೆಲ್ಪ್ ಆಗುತ್ತೆ ಪ್ರಚಾರಕ್ಕೆ ಅಂತ. ಬೇಡ ತಪ್ಪು ತಿಳ್ಕೊಂಡವ್ರು ಸುಮ್ಮನೆ ಅಂತ. ನಾನೇನು ಮಾಡಿದೆ, ಅವಾಗ PR ಗಣೇಶ್ ಅಂತ ಒಬ್ಬ ಉದ್ದಕ್ಕೆ ಇದ್ದ ಪಾಪ, ಆ ತನಕ ನಮ್ಮ ಮನೆ ಹತ್ರ ಇದ್ದ. ನಾನು ಬರೆದು ಡಾಕ್ಟರ್ ರಾಜ್ ಪ್ರಶಂಸೆ, ಗೆಜ್ಜೆನಾದ ಚಿತ್ರಕ್ಕೆ ಡಾಕ್ಟರ್ ರಾಜ್ ಪ್ರಶಂಸೆ ಅಂತ ನಾನೇ ಶೀರ್ಷಿಕೆ ಕೊಟ್ಟು ಹಾಡುಗಳನ್ನು ತುಂಬ ಇಷ್ಟಪಟ್ಟು ಅಣ್ಣ ಅವರು ಪ್ರಶಂಸಿಸಿದರು. ಅವರಿಗೆ ಇಷ್ಟವಾದ ಹಾಡು ಇದು ಅಂತ ನಾನೆಲ್ಲ ಬರೆದು ಅವರು ಎಲ್ಲ ಪತ್ರಿಕೆ ಕಳಿಸಿದರು. ಕಳಿಸಿ ಆದಮೇಲೆ ಪತ್ರಿಕೆಯಲ್ಲಿ ಬಂದಾದಮೇಲೆ ಇವರು ಡೈರೆಕ್ಟ್ರು ವಿಜಯ್, ಗೆಜ್ಜೆನಾದ ಡೈರೆಕ್ಟ್ರ್ ವಿಜಯ್, ಇದು ಹೆಂಗ್ರಿ ಪೇಪರಲ್ಲಿ ಬಂತು? ಇಲ್ಲರಿ ನಾನೇ ಕೊಟ್ಟು, ನೀವೇನ್ರಿ ನೀವು ನೋಡಿ, ಮತ್ತೆ ನೋಡಿದರೆ ಅದು ಗೆಜ್ಜೆನಾದಕ್ಕೆ ಹೆಲ್ಪ್ ಆಯಿತು, ಒಂದು ಬೂಸ್ಟ್ ಸಿಕ್ತು. ಅದಕ್ಕೆ ನೀವು ರಾಜ್ಕುಮಾರ್ ಅವರನ್ನು ಈ ಪ್ರಶಂಸೆಯ ನಂತರ ಅವ್ರು ನೋಡಿದ್ದ ನಡುವೆ ಎಷ್ಟು ಗ್ಯಾಪ್ ಇತ್ತು? ಅದಾದಮೇಲೆ 1 ವರ್ಷ ಗ್ಯಾಪ್ ಆಯಿತು. 1 ವರ್ಷ ಆದಮೇಲೆ ಒಂದು ಮೊದಲ ಭೇಟಿ ಅಂದರೆ ರಾಜ್ಕುಮಾರ್ ಭೇಟಿನೇ ಭಾಳ ಅದ್ಭುತವಾದ್ದು. ಹೌದು, ನಾನು 10 ಬಾರಿ ಭೇಟಿ ಮಾಡಿದ್ದೀನಿ. ಆ ಅನುಭವನೇ ಬೇರೆ. ಅವ್ರ ಜೊತೆ ಮಾತನಾಡೋದು ಬಿಸಿ, ಆ ಮನುಷ್ಯ ಅಂಥವ್ರು ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಪ್ರಥಮ ಬಾರಿಗೆ ಅವರು ಮೀಟ್ ಮಾಡಿದ್ದು, ಕೊನೆಯವರೆಗೆ ಮೀಟ್ ಮಾಡಿದ 10 ಸಂದರ್ಶನಗಳ ಒಳಗಡೆ ಇದೆ ನನಗೆ. ನಿಮಗೆ ಈ ಮೊದಲು ಭೇಟಿ ಇತ್ತಲ್ಲ ರಾಜ್ ಜೊತೆ ಇದ್ದು, ಅದು ಹೇಗಿತ್ತು? ಸೊ ಈ ಗೆಜ್ಜೆನಾದ ಆದಮೇಲೆ ಈ ಭಗವಾನ್ ಇದಾರಲ್ಲ, ದೊರೆ ಭಗವಾನ್, ಆ ಭಗವಾನ್ ಸರ್ ನಮ್ಮ ಹತ್ರ ಬಂದು ಮನೋಹರ್, ರಾಜ್ಕುಮಾರ್ ಅವ್ರದ್ದು ಒಂದು ಭಕ್ತಿಗೀತೆ ಆಲ್ಬಮ್ ಇದೆ, ಅದಕ್ಕೆ ನೀವು ಮ್ಯೂಸಿಕ್ ಮಾಡಬೇಕು ಅಂತ ದಸಕ್ ಅಂತ ಅಂದಿದ್ರು. ನಾನು ಈ ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಹೆಂಗೋ ಮಾಡ್ಬೋದು, ಅಣ್ಣವರಿಗೆ ಸಂಗೀತ ವಿದ್ವಾಂಸರವರು ಅಂತ ಹೇಗೆ ಆಯಿತು ಅಂತ ಒಪ್ಕೊಂಡು ಏನು ಮಾಡಿದೆ, ಇವರು ಭಗವಾನ್ ಅವ್ರು ಏನು ಮಾಡಿದ್ರು, ಅಣ್ಣವರು ಇದ್ದಂಥ ಐಲ್ಯಾಂಡ್ಸ್ ಹೋಟ್ಲಲ್ಲಿ ಅಣ್ಣವರು ಮದ್ರಾಸಿಂದ ಬಂದಾಗ ಯಾವ ರೂಮ್ ಇದ್ರು ಅದೇ ರೂಮು ನನಗೆ ಕೊಟ್ಟು, ನೋಡಿ ಇದು ಅಣ್ಣವರಿದ್ದ ರೂಮು, ಆ ವೈಬ್ರೇಷನ್ ನಿಮಗೆ ಹೆಲ್ಪ್ ಆಗುತ್ತೆ,
ಇಲ್ಲಿ ಕಂಪೋಸ್ ಮಾಡಿ ಅಂತ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಐಲ್ಯಾಂಡ್ಸ್ ಹೋಟ್ಲಲ್ಲಿ. ಜನತಾ ಪಾರ್ಟಿ ಆಫೀಸ್ ಇತ್ತಲ್ಲ ಅದ್ರ ಪಕ್ಕ ಅಲ್ಲಿ ಆ ಹೋಟೆಲ್ ಇತ್ತು. ಯಾವ ಹೋಟ್ಲ್ ಇಲ್ಲ ಅದು. ಇಲ್ಲ ಇಲ್ಲ. ಹೌದು, ಅಲ್ಲಿ ರೂಮ್ ಮಾಡಿ ಕೊಟ್ಟರು. ನಾನು ನಂದೊಂದು ಹಾರ್ಮೋನಿಯಂ. ಆ ಹಾರ್ಮೋನಿಯಮಲ್ಲಿ ನಾನು ಒತ್ತಿದ್ರೆ ಸ್ವಲ್ಪ ಲೇಟಾಗಿ ಸೌಂಡ್ ಬರೋದು. ಹಿಂಗೆ ಒತ್ತಿದ್ರೆ ಅಂತ ಬರೋದು ಅಂತ ಬರೋದು. ಇದರಲ್ಲಿ ಕಷ್ಟಪಟ್ಟು ಟ್ಯೂನ್ ಎಲ್ಲ ಮಾಡಿಕೊಂಡು ಬರ್ಕೊಂಡು ಅಣ್ಣವ್ರು ನೋಡೋಕೆ ಹೋದ್ರಿ? ಇಲ್ಲ, 15 ದಿವಸ ಟ್ಯೂನ್ ಮಾಡಿದೆ. ಈಗ ಒಂದು ನನಗೆ ಭಯ ಏನಂತಂದರೆ, ಒಂದು ನನ್ನ ಟ್ಯೂನು ಓಕೆ ಆಗಲಿಲ್ಲ ಅಂದರೆ ಅದಕ್ಕೆ 1ಕ್ಕೆ 5, 9 ಹಾಡಿಗೆ 45 ಟ್ಯೂನ್ ಮಾಡಿ ಅದನ್ನು ಕ್ಯಾಸೆಟ್ ರೆಕಾರ್ಡ್ ಮಾಡಿಕೊಂಡು ನನಗೆ ಹೋಗೋಕ್ಕೆ ಧೈರ್ಯ ಇಲ್ಲ. ಚಾಮಿ ಅಂತ ನಾವು ಕರೆಯೋರು, ತಿರುಮಲೆ ಶ್ರೀನಿವಾಸ್ ಅವರು ಕರ್ನಾಟಕ ಸಂಗೀತದ ವಿದ್ವಾಂಸ. ಅವ್ರ ಹತ್ರ ಕೇಳ್ಕೊಂಡು, ಅವರು ನಮಗೆ ಫ್ರೆಂಡು. ಈ ಹಂಸಲೇಖ ಸರ್ ರೆಕಾರ್ಡಿಂಗಲ್ಲಿ ಕೋರಸಿಗೆಲ್ಲ ಆಡೋಕ್ಕೆ ಬರೋರು. ಅವ್ರದ್ದು ಚಾಮೆ ನನಗೆ ಹೆಲ್ಪ್ ಮಾಡ್ಯಪ್ಪ ಅಂತ, ಮಾಡೋಣ ಅಂತ. ಅವರಿಗೆಲ್ಲ ಟ್ಯೂನು ಎಲ್ಲ ಕೇಳಿಸಿದೆ. ಅವರೆಲ್ಲ ಪಾಪ ಬರ್ಕೊಂಡು 45 ಟ್ಯೂನ್ಸ್ ಬರ್ಕೊಂಡು ಪಾಪ ಆಮೇಲೆ ಫಿಕ್ಸ್ ಮಾಡಿದ್ವಿ ಅಣ್ಣವ್ರ ಮನೆಗೆ. ಕಾರಲ್ಲಿ ಕರ್ಕೊಂಡು ಹೋದರು. ಒಳಗಡೆ ಡಗ ನನಗೆ ಇದು ನನ್ನೊಂದು ಚಿಕ್ಕ ಕೀಬೋರ್ಡು, ನನಗೆ ನುಡ್ಸೋಕ್ಕೂ ಅಷ್ಟು ಪ್ರಾಕ್ಟೀಸ್ ಇರಲಿಲ್ಲ. ಅದಕ್ಕೆ ಸಾಗಾಪ ಕಾರ್ಡ್ಸ್ ಅಷ್ಟೇ ಇಟ್ಕೊಂಡು, ಶ್ರುತಿ ಮಾತ್ರ ಇಟ್ಕೊಂಡು ಶಾಸ್ತ್ರಿ ಅಲ್ಲಲ್ಲ ಇವರು ಚಾಮಿಯವರು ಒಂದೊಂದೇ ಟ್ಯೂನ್ ಹಾಡಿದರು. ಫಸ್ಟ್ ಹಾಡು, ಮೊದಲನೇ ಹಾಡು ಅಂತೇಳ್ಬಿಟ್ಟು ಒಂದು ಟ್ಯೂನ್ ಹಾಡಿದ್ರು. ಅಣ್ಣವರು ವರದಣ್ಣವ್ರ ಮುಖ ನೋಡಿ, ಚೆನ್ನಾಗಿದೆಯಲ್ಲಪ್ಪ ಅಂದರು. ಚೆನ್ನಾಗಿದೆ ಅಂತ. ಇದಕ್ಕೆ ಇನ್ನೂ 4 ಟ್ಯೂನ್ ಮಾಡಿದ್ವಿ ಅಂದಾಗ, ಇನ್ನೂ 4 ಟ್ಯೂನ, ಇದೇ ಚೆನ್ನಾಗಿದೆಯಲ್ಲ ಅಣ್ಣ, ಇನ್ನೊಂದು ಕೇಳಿ ಅಂತ ಬಲವಂತವಾಗಿ ಇನ್ನೊಂದು ಕೇಳಿಸಿದ್ವಿ. ನಕ್ಬಿಟ್ರು. ನಮಗೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನೀವೇ ನಿರ್ಧಾರ ಮಾಡಿ ಅಂದರು. ಆಮೇಲೆ ಸರಿ ಮೊದಲನೇದೇ ಇರಲಿ ಅಂತ ಹೋಯ್ತು. ಈಗ 2ನೇದು, ಇದಕ್ಕೆ ಎಷ್ಟು ಟ್ಯೂನ್ ಮಾಡಿದ್ರಿ ಅಣ್ಣ? 9 ಹಾಡಿಗೆ 45 ಟ್ಯೂನ್ ಮಾಡಿದ್ವಿ ಅಂದಾಗ ಜೋರು ನಕ್ಬಿಟ್ರು ಅಣ್ಣವರು ವರದಣ್ಣ. ಇಷ್ಟೊಂದು ಯಾಕ್ರಿ ಮಾಡೋಕ್ಕೆ ಹೋದ್ರಿ, ಒಂದೊಂದು ಸಾಕು ನಮಗೆ ಅಂತ. ಬಟ್ ಪಾಪ ಒಂದೊಂದೇ ಕೇಳಿ ಓಕೆ ಮಾಡಿದ್ರು. ಮತ್ತೆ 45 ಕೇಳೋಕ್ಕೆ ಹೋಗಲಿಲ್ಲ ಅವರು. ಆಮೇಲೆ ಬನ್ನಿ ಊಟ ಮಾಡೋಣ ಅಂತ. ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ನೀವು ಮಧ್ಯಾಹ್ನ ಯಾವಾಗ ಹೋದ್ರು ರಾಜ್ಕುಮಾರ್ ಮನೆಯಲ್ಲಿ ಊಟಕ್ಕೆ ಇದೆಯಲ್ಲ, ಹೋಗಲೇಬೇಕು. ಅದು ಊಟ ಭರ್ಜರಿ ಭೋಜನ. ಊಟಕ್ಕೆ ಕೂತು ಆ ಸಂತೋಷ ಇದೆಯಲ್ಲ, ಅವ್ರು ಊಟ ಮಾಡಬೇಕಾದ್ರೆ ಆ ಸಂತೋಷ ಪಡ್ತಾ ಇದೆ, ನನ್ನ ಈಗಲೂ ಇದೆ. ಸೊ ಹಾಗೆ ನೀವು ಮೊದಲ ಬಾರಿ ಅವ್ರ ಜೊತೆ ಊಟ ಮಾಡಿದಾಗ ನಿಮಗೇನು ಆ ರಿಯಾಕ್ಷನ್ ಹೇಗಿತ್ತು? ನನಗೆ ರೋಮಾಂಚನ ಆಗ್ತಾ ಇದೆ. ಬಗೆ ಇದು ಪಲ್ಯಗಳು, ಸಾರು, ಸಾಂಬಾರು ಎಲ್ಲ ಬರ್ತಾನೇ ಇದೆ. ಹಪ್ಪಳ, ಸಂಡಿಗೆ ಎಲ್ಲ ಬರ್ತಾ ಇದೆ. ಇದೇನಪ್ಪ ಇಷ್ಟೊಂದು. ಆಮೇಲೆ ನಾನು ನೀಟಾಗಿ ಒಂದು ಅಗಳು ಬಿಡದೆ ತಿನ್ನೋದು ತುಂಬ ಇಷ್ಟ ಆಯಿತು. ಮನೋರವರೇ, ನನಗಿದು ತುಂಬ ಇಷ್ಟ ಆಯಿತು. ನಾನು ಅಷ್ಟೇ ಊಟವನ್ನು ಭಾಳ ಇಷ್ಟಪಡ್ತೀನಿ. ರುಚಿಕರ, ಅದನ್ನು ಅನುಭವಿಸಬೇಕು. ನಾವು ಅದನ್ನು ಅನುಭವಿಸಬೇಕು. ಯಾಕಂದರೆ ವಿವಿಧ ರೀತಿಯ ಭಕ್ಷ್ಯ ಭೋಜಗಳವರು ಮಾಡಿ ನಮ್ಗೆ ಕೊಡ್ತಾರಲ್ಲ, ನಾವು ಅದನ್ನು ಅನುಭವಿಸಿ ತಿನ್ನಬೇಕು ಅಂತ. ನಮಗೆ ಇದೇ ಭಗವಂತ, ಈ ಊಟವೇ ಭಗವಂತ. ನಮಗೆ ನಮ್ಮನ್ನು ಉಳಿಸೋದು ಇದೆ ತಾನೆ, ಅನ್ನ ತಾನೆ ಅಂತ. ಅಷ್ಟು ಅದಕ್ಕೆ ಗೌರವ ಕೊಡೋರು, ಊಟಕ್ಕೆ ಗೌರವ ಕೊಡೋರು. ಅದನ್ನು ನಾನು ನೋಡಿದೆ. ಅವರ ಪ್ರೊಡಕ್ಷನ್ನಲ್ಲಿ ನಾನು ಸಿನಿಮಾ ವರದಿಗಾರ ಕೂಡ ಆದ ಆ ಸಂದರ್ಭದಲ್ಲಿ ನೀವು ಮಧ್ಯಾಹ್ನ ಹೊತ್ತು ಹೋದರೆ ಪಾರ್ವತಮ್ಮನವರು ಇವರು ಜೊತೆಯಾಗಿ ಕೂತು ಊಟ ತರಿಸಿ ಆ ಬೇರೆಯವರು ಊಟ ಮಾಡೋದನ್ನು ನೋಡಿ ಸಂತೋಷ ಪಡೋ ಮನಸ್ಥಿತಿ ಇತ್ತಲ್ಲ, ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಂತ. ನೀವು ಸಂತೋಷವಾಗಿ ಊಟ ಮಾಡ್ತಾ ಇದ್ರೆ ಅವರು ತೃಪ್ತಿಯಿಂದ ಇದು ಮಾಡ್ತಾ ಇದ್ರು. ಹೌದೌದು, ಖುಷಿ. ಅವರಿಗೆ ಬಡಿಸೋದು, ತಿನ್ನಿಸೋದು ಅಂದರೆ ತುಂಬ ಇಷ್ಟ ಅಣ್ಣವರಿಗೆ, ಪಾರ್ವತಮ್ಮ ಇಬ್ಬರಿಗೂ. ಸೊ ಅಲ್ಲಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಹೊರಡುವಾಗ ನಾನು ಹೇಳಿದೆ, ನಾನು ಕೀಬೋರ್ಡಲ್ಲಿ ಬರೀ ಕೈ ಸಾಗಪ್ಪ ಆಚೆ ಶ್ರುತಿ ಮಾತ್ರ ಇಟ್ಕೊಂಡಿದ್ದೆ, ನುಡ್ಸೋಕ್ಕೆ ಹೋಗಲಿಲ್ಲ. ಅದನ್ನು ಅವ್ರು ಗಮನಿಸಿ ಒಂದು ಮುಗುಳ್ನಾಗೆ ನಕ್ಕರು. ನನಗೆ ಗೊತ್ತಾಯಿತು, ನನಗೆ ಸಂಗೀತ ಗೊತ್ತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಯಿತು. ಹಾಗೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಸರ್, ನನಗೆ ಸಂಗೀತ ಗೊತ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ. ನಾನು ಬರೀ ಶ್ರುತಿ ಹಿಡ್ದಿದ್ದೆ ಅಷ್ಟೇ. ನೋಡಿ ಎಂಥ ದೊಡ್ಡ ಮನುಷ್ಯ. ಸಂಗೀತ ನಮಗೂ ಗೊತ್ತಿಲ್ಲ, ಏನೋ ನಮ್ಮ ಅಪ್ಪಾಜಿ ಸ್ವಲ್ಪ ಹೇಳ್ಕೊಟ್ಟಿದ್ದನ್ನು ಇಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಆಮೇಲೆ ಗೊತ್ತಾಯ್ತು ಅವ್ರಿಗೆ 72 ಮೇಳ ಕರ್ತರ ಆಗವು ಅವರಿಗೆ ಕರಗತ ಆಗಿತ್ತು ಅಂತ ಆಮೇಲೆ ಗೊತ್ತಾಯಿತು. ಅಲ್ಲಿ ಅವರು ನನಗೆ ನೋವಾಗಬಾರ್ದು ಅಂತ ಆ ಮಾತು